ಡಿಸಿಷನ್ಸ್ ಅಂತ ಬಂದಿದೆ, ಗಿಫ್ಟ್ ಅಂತ ಬಂದಿದೆ, ಅನ್‌ಸ್ಯಾಟಿಸ್ಫೈಡ್ ಅಂತ ಬಂದಿದೆ ಇಲ್ಲಿ ಓಕೆನಾ. ಸೊ ನಿರ್ಧಾರ ಮಾಡ್ತಾರೆ ಅವರು ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಹಳೆ ನೆನಪುಗಳನ್ನ ನೆನಪಿಸ್ಕೊಳ್ತಾರೆ ಓಕೆನಾ. ಸೊ ಇಲ್ಲಿ ಗಿಫ್ಟ್ ಬಂದಿದೆ ಓಕೆನಾ. ಸೊ ಒಂದು ಕಾಸ್ಟ್ಲಿ ಗಿಫ್ಟ್, ಒಂದು ವ್ಯಾಲ್ಯುಬಲ್ ಗಿಫ್ಟ್‌ನ ಒಂದು ವಸ್ತು ರೀತಿ ಕೊಡೋದಕ್ಕಿಂತ ಅವರ ಪಾಸಿಟಿವ್ ಒಂದು ಮಾತು ನಿಮ್ಗೆ ಕಾಲ್ ಮುಖಾಂತರನೋ, ಮೆಸೇಜ್ ಮುಖಾಂತರನೋ ಅಥವಾ ನಿಮ್ಮ ಫ್ರೆಂಡ್ ಥರ್ಡ್ ಪರ್ಸನ್ ಏನಿದ್ದಾರೆ ನಿಮ್ಮಿಬ್ಬರನ್ನು ಒಂದು ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಅವರ ಮುಖಾಂತರನೋ ಒಂದು ಪಾಸಿಟಿವ್ ಮೆಸೇಜ್, ಒಂದು ಸಂದೇಶ ಅಂತೂ ಬರುತ್ತೆ ನಿಮ್ಗೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೀನಿ ನಾನಿಲ್ಲಿ. ಸೊ ನಿಮ್ ವ್ಯಾಲೆಂಟೈನ್ಸ್ ಡೇ ಹಿಂದೆ ಮುಂದೆ ದಿನಗಳಲ್ಲಿ ಇದು ಬರುವಂತಹ ಚಾನ್ಸ್ ಇದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಓಕೆನಾ. ಸೊ ಅನ್‌ಸ್ಯಾಟಿಸ್ಫೈಡ್ ಅಂದ್ರೆ ಸೊ ಖುಷಿ ಆಗಿರೋದು ನಿಮ್ಮ ನೀವೇನು ಆ ವ್ಯಾಲೆಂಟೈನ್ಸ್ ಡೇಗೆ ಅವರ ಪ್ರೀತಿನ ಪಡ್ಕೊಳ್ಳೋದು, ಅದರಲ್ಲಿ ಅವರು ಅನ್‌ಸ್ಯಾಟಿಸ್ಫೈಡ್ ಆಗಿದ್ದಾರೆ ಓಕೆನಾ. ಸೊ ಅವ್ರಿಗೆ ಬೇಜಾರಾಗ್ತಿದೆ. ನೀವು ಎಷ್ಟು ಬೇಜಾರು ಪಡ್ತಿದ್ದೀರೋ ನಿಮ್ಗಿಂತ ಡಬಲ್ ಬೇಜಾರು ಪಡ್ತಿದ್ದಾರೆ ಅವರು. ನಿಮ್ಗೆ ಮೀಟ್ ಮಾಡೋಕ್ ಆಗ್ತಾ ಇಲ್ಲ, ನಿಮ್ಗೆ ಗಿಫ್ಟ್ ಕೊಡೋಕ್ ಆಗ್ತಾ ಇಲ್ಲ. ಸೊ ನಿಮ್ಮನ್ನ ಖುಷಿ ಪಡ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ತುಂಬಾನೇ ಫೀಲಿಂಗ್ಸ್ ಹೊಂದಿದ್ದಾರೆ ಅವರು ಇಲ್ಲಿ ನಿಮ್ ಬಗ್ಗೆ.